ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ಘನಶ್ಯಾಮ್ ಪ್ರಧಾನ್. ಓಕೆ. ಸರ್ ಇಲ್ಲಿ ಏನಾಗಿರೋದು? ಇಲ್ಲಿ ನಾವು 2021 ಆಗಸ್ಟ್ 31 ಜನ್ಮಾಷ್ಟಮಿ ದಿನ ಜಗನ್ನಾಥ ಮಂದಿರ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಓಕೆ. ಮತ್ತು ಇದು ಎಷ್ಟು ವರ್ಷದಿಂದ ಇದೆ ಸರ್ ಈ ದೇವಸ್ಥಾನ? 5 ವರ್ಷ ಕಂಪ್ಲೀಟ್ ಆಯಿತು ಈ ವರ್ಷಕ್ಕೆ. ಮತ್ತು 4 ವರ್ಷ ರಥಯಾತ್ರೆ ಮುಗಿದೆ. ಈ ವರ್ಷ ಮಧ್ಯೆ ಕೂಡ ಮಾಡ್ತೀನಿ 5ನೇ ರಥಯಾತ್ರೆ. ಮತ್ತು ಈ ದೇವಸ್ಥಾನ ಇದು ಒಡಿಸ್ಸಾದಲ್ಲಿರೋ ಪುರಿ ಜಗನ್ನಾಥ ರೀತಿ ನಿರ್ಮಾಣ ಮಾಡಿದ್ದೀರಿ ಅಂತ ಹೇಳಿದರೆ, ಅದಕ್ಕೆ ಇದನ್ನೇ ಮಾಡೋದಕ್ಕೆ ಏನು ಕಾರಣ ಅಂತ? ಇಲ್ಲಿ ಮೈಸೂರಲ್ಲಿ ಇರೋದು ಎಲ್ಲ ಒಡಿಶಾ ಜನಗಳು ನಮ್ಮದು ಒಂದೇ ತುಂಬ ಡಿಸೈರ್ ಇತ್ತೇಕಿ ಒಂದು ಜಗನ್ನಾಥ ಮಂದಿರ ಇಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತ. ಅದ್ರ ಬಗ್ಗೆ ನಾವು ತುಂಬ ಸತಿ ಪ್ರಯತ್ನ ಪಟ್ಟು ಟ್ರೈ ಮಾಡಿ ಕೊನೆಗೆ ಈಗ 5 ವರ್ಷ ಮೊದಲೇ ಇದು ಒಂದು ಮಾಡಿದ್ದೀರ. ಮತ್ತು ಇದು ಈಗ ಒಂದು ಮಿರಾಕಲ್ ನಾವು ಗಮನಿಸ್ದಂಗೆ, ನಾವು ಬಂದಿರೋದು ಅಂದರೆ ಮಧ್ಯಾಹ್ನ ಟೈಮು ಬಂದಾಗ ಇದು ಜಸ್ಟ್ ಫ್ಲ್ಯಾಶ್ ಲೈಟ್ ಆನ್ ಮಾಡೋಕ್ಕೆ ಹೋದಾಗ ದೇವಸ್ಥಾನದ ಇದು ಗರ್ಭಗುಡಿ ಒಳಗಡೆಗೆ ಆನ್ ಆಗಲಿಲ್ಲ. ಏನು ಕಾರಣ? ಜಗನ್ನಾಥ ಹೆಸರು ಜಗತ್ತಿಗೂ ನಾಥ, ಜಗನ್ನಾಥ ಅವ್ರ ಡಿಸೈರ್ ಮೇಲೆ ಗಾಳಿ ಕೂಡ ಹಾಲಾಡುತ್ತೆ. ಈಗ ನೀವು ಒಂದೇ ಸಿಸ್ಟಮ್ ಜಗನ್ನಾಥ ರೆಸ್ಟಿಂಗ್ ಟೈಮ್, ಈಗ ನಿದ್ರೆ ಟೈಮ್, ಅಲ್ಲಿ ಸ್ವಲ್ಪ ನಮ್ಮ ಕಡೆ ವೈಲೇಷನ್ ಆಗಿದೆ. ಫೋಟೋ ತಗೋಕ್ಕೆ ಪ್ರಯತ್ನ ಪಟ್ಟಿದೆ, ಬಟ್ ಜಗನ್ನಾಥಗೆ ಇಷ್ಟ ಇಲ್ಲ. ಅದಕ್ಕೆ ನಿಮ್ಮ ಮೊಬೈಲ್ ಕ್ಯಾಮರಾ ಲೈಟ್ ಕೂಡ ಆನ್ ಆಗಿಲ್ಲ. 3 ಮೊಬೈಲ್ ಕ್ಯಾಮರಲ್ಲಿ ಟ್ರೈ ಮಾಡಿದ್ದೀರಾ, ಯಾವುದು ಲೈಟ್ ಆನ್ ಆಗಿಲ್ಲ. ಏನು ಪವಾಡಗಳು ನಡೆದಿದೆ ಸರ್? ಪವಾಡಗಳು ಹೇಳುತ್ತಾ ಅಂದರೆ ನಮ್ಮ ಇಲ್ಲಿ ಮೈಸೂರಲ್ಲಿ ಕೂಡ ನಾವು ಅನುಭವಿಸಿದ್ದೆ ತುಂಬಾ. ನಮ್ಮ ದೇವರು ಬಂದಿದೆ ಜೂನ್ 30 ಜುಲೈ 1 2021ಗೆ ದೇವರು ಇಲ್ಲಿ ರೀಚ್ ಆಗಿ ಒಂದು ನೈಟೇ ಆಗಿಲ್ಲ. ನೆಕ್ಸ್ಟ್ ಡೇಗೂ ಕೊರೋನಾ ಲಾಕ್ಡೌನು ಲಿಫ್ಟೆಡ್ ಫ್ರಮ್ ಮೈಸೂರಲ್ಲಿ ಲಿಫ್ಟ್ ಆಗಿದೆ. ಅಲ್ಲಿ ಗಂಟೆಗೂ ಕೊರೋನಾ ಲಾಕ್ಡೌನ್ ಐತೆ, ಲಿಫ್ಟಿಂಗ್ ಆಗಿದೆ ಆವಾಗ. ಮತ್ತೆ ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ದೇವಸ್ಥಾನ ಓಪನ್ ಇರುತ್ತೆ? ದೇವಸ್ಥಾನ ಓಪನ್ ಬೆಳಿಗ್ಗೆ 6 ಗಂಟೆಯಿಂದ. ನಮ್ಮ ಅರ್ಚಕ 5 ಗಂಟೆಗೆ ಬರೋದು, ಬಂದು ಅಲಂಕಾರ ಇದೆಲ್ಲ ಕೆಲಸ ಮಾಡುತ್ತೆ. 6 ಗಂಟೆಯಿಂದ ದರ್ಶನ ಮಾಡಬೇಕು. 6 ಗಂಟೆಯಿಂದ 12:30 ಬೆಳಿಗ್ಗೆ. ಸಂಜೆ 4 ಗಂಟೆಯಿಂದ 8:30 9 ಗಂಟೆ 8:30. ಮತ್ತು ಬೇರೆ ದೇವಸ್ಥಾನಗಳು ನೋಡಿದಾಗ ಈಗ ಮದುವೆ ಆಗಿಲ್ದೇದವರು, ಮತ್ತು ಇದು ಮಕ್ಕಳು ಭಾಗ್ಯ ಇಲ್ದೇದವರು ಅಂಥವ್ರದ್ದೆಲ್ಲ ಹರಕೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅದೇ ರೀತಿ ಏನಾದ್ರು ಇದೆಯಾ ಇಲ್ಲಿ? ಜಗನ್ನಾಥ ಲಿಮಿಟ್ಲೆಸ್. ಇವು ಒಂದೇ ಅಂಗಲಿಂದ ಏನು ಪ್ರಯಾಣ ಮಾಡೋಕ್ಕೆ ಏನು ಬೇಕಾಗಿಲ್ಲ. ನಿಮ್ಮ ಮೈಂಡಲ್ಲಿ ಏನಿದೆ 360 ಡಿಗ್ರಿ ಏನೇನು ಆಸೆ ಇದೆ, ಏನೇನು ನಿಮಗೆ ಒಂದು ಡಿಸೈರ್ ಇದೆ, ಇಲ್ಲಿ ಬಂದು ಪ್ರೇಯರ್ ಮಾಡಬೇಕು, ಖಂಡಿತ ಫುಲ್ಫಿಲ್ ಆಗುತ್ತೆ. ಜಗನ್ನಾಥ್ ತುಂಬ ಪವರ್ಫುಲ್. ಓಕೆ, ಥ್ಯಾಂಕ್ ಯು ಸರ್. ಜೈ ಜಗನ್ನಾಥ್, ಗಾಡ್ ಬ್ಲೆಸ್ ಯು.